ಮಂಡಳಿಯವರು ರಾಜ್ಯಾದ್ಯಂತ ಏಕರೂಪವಾಗಿ ನಡೆಸ್ತಾರೆ. ಅದರಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿ ಕೂಡ ಏನಾಗಿರ್ತದಪ್ಪ ಅಂದ್ರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ 2 ಭಾಗಗಳಿರ್ತಾವ. ಒಂದು ಬಹು ಆಯ್ಕೆ ಪ್ರಶ್ನೆಗಳು, ಇನ್ನೊಂದು ವಿವರಣಾತ್ಮಕ ಪ್ರಶ್ನೆಗಳು. 20 ಅಂಕ ಬಹು ಆಯ್ಕೆ ಇದ್ರೆ 20 ಅಂಕ ವಿವರಣಾತ್ಮಕ ಉತ್ತರ ಬೇಯಿಸ್ತಕ್ಕಂಥ ಪ್ರಶ್ನೆಗಳು ಇರ್ತಾವ. ಇನ್ನು ಮಂಡಳಿಯವರು ಪ್ರಶ್ನೆ ಪತ್ರಿಕೆ, ನೀಲನಕ್ಷೆ, ರೂಪುರೇಷೆ ಅದನ್ನೇನು ಅವರು ರಿಲೀಸ್ ಮಾಡಿಲ್ಲ. ಸೊ ಅದಕ್ಕಿಂತ ಮುಂಚೆ ನಾವು ಮಕ್ಕಳಿಗೆ ತಯಾರಿ ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಇವತ್ತು ತೃತೀಯ ಭಾಷೆ ಹಿಂದಿಯಲ್ಲಿ ನವೆಂಬರ್ನಿಂದ ಹಿಡಿದು ಮಾರ್ಚ್ವರೆಗೆ ಇರ್ತಕ್ಕಂಥ ಕಲಿಕಾ ಫಲಗಳ ಆಧಾರದ ಮೇಲೆ ಒಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ಇವತ್ತು ವಿಡಿಯೋದಲ್ಲಿ ಹಾಕ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ಬೆನಿಫಿಟ್ ಆಗಲಿ ಅಂತ ತಿಳ್ಕೊಂಡು ಇದೇ ತರಹದ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳನ್ನು ಲೈನ್ ಅಪ್ ಮಾಡಿದ್ದೀವಿ. ಯಾರು ನಮ್ಮ ಹಿಂದಿನ ವಿಡಿಯೋಗಳನ್ನು 8ನೇ ತರಗತಿ ಹಿಂದಿ ವಿಜ್ಞಾನ SS ಕಲಿಕಾ ಚೇತರಿಕೆ ಎಲ್ಲ ಉತ್ತರಗಳನ್ನು ಹಾಕಿದ್ದೀವಿ, ನೋಡಿಲ್ಲಲ್ಲ ಅವರು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದಾವೆ, ಹೋಗಿ ಭೇಟಿ ಕೊಟ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗೆ ಹಿಂದಿಯಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ ಯಾವ ಥರನಾಗಿರ್ತಕ್ಕಂಥ ಇರಬಹುದು ಅಂತ. ಪ್ರಶ್ನೆ 1, ನಿಮ್ನ में से द्विरुक्ति शब्द है? A पतंग, B हिलाती, C मटक मटक कर, D इटलाती ಅಂತ ಇದೆ. ವಿದ್ಯಾರ್ಥಿಗಳೇ, ದ್ವಿರುಕ್ತಿ ಅಂತಂದ್ರೆ ದ್ವಿ ಅಂದ್ರೆ 2, ಉಕ್ತಿ ಅಂದ್ರೆ ಕಥನ ಅಂತ ಹೇಳ್ತಾರೆ. ಒಂದು ಶಬ್ದ 2 ಸಲ ಬತ್ತಂದ್ರೆ ಅದನ್ನ ದ್ವಿರುಕ್ತಿ ಅಂತ ಕರಿತೀವಿ. ಕೊಟ್ಟ ಆಯ್ಕೆಗಳಲ್ಲಿ ಒಂದು ಶಬ್ದ 2 ಸಲ ಯಾವುದೈತಂದ್ರೆ ಅದು ಸಿ ಮಟಕ್ ಮಟಕ್ಕರ್ ಅಂತದ. ಸೊ ಆಯ್ಕೆ ಸಿ ಮಟಕ್ ಮಟಕ್ಕರ್ ಅಂತಕ್ಕಂಥದ್ದು ದ್ವಿರುಕ್ತಿ ಪದ ಆಗದ. ಮುಂದಿನ ಪ್ರಶ್ನೆ, ಆಸಮಾನ ಶಬ್ದಕ್ಕೆ ಅಂತಿಮ ವರ್ಣ ಸೇ ಬನಾ ನಯೇ ಶಬ್ದ ಹೇ? ಆಸಮಾನ ಅಂತಕ್ಕಂಥ ಶಬ್ದದ ಅಂತಿಮ ವರ್ಣ ಯಾವುದೈತಿ? ನ ಅಂತ ಐತಿ. ಅಂದ್ರೆ ಇಲ್ಲಿ ನದಿಂದ ಪ್ರಾರಂಭವಾಗ್ತಕ್ಕಂಥ ಶಬ್ದ ಯಾವುದು ಅನ್ನೋದನ್ನ ಬರಿಬೇಕಿತ್ತು. ಎ ಮಕಾನ್, ಬಿ ನಲ್, ಸಿ ಘರ್, ಡಿ ಸಮ. ಸೊ ನದಿಂದ ಒಂದು ಶಬ್ದದ ಆಯ್ಕೆ ಬಿ ನಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3, ಹಮೆ ಕಿಸೆ ಹರಾನಾ ಹೇ ಅಂತ ಕೇಳಿದ್ದಾರೆ. ಸೊ ಪದ್ಯನೂ ಒಂದು ಕೂಡ ಇತ್ತು, ತಾವೆಲ್ಲರೂ ಕೂಡ ಪದ್ಯವನ್ನ ಅಧ್ಯಾಯ ಮಾಡಿದಿರಿ. ಅದು ಆಯ್ಕೆ ಎ ಘರ್, ಆಯ್ಕೆ ಬಿ ಕರೋನಾ, ಆಯ್ಕೆ ಸಿ ಜಮಾನಾ, ಆಯ್ಕೆ ಡಿ ದೋಸ್ತ್ ಅಂತ ಇದೆ. ಹಮೆ ಕರೋನಾ ಕೋ ಹರಾನಾ ಹೇ. ಸೊ ಆಯ್ಕೆ ಬಿ ಕರೋನಾ ಇಸ್ ದ ರೈಟ್ ಆನ್ಸರ್. ಅಮ್ ಡ್ಯಾಶ್ ದ ಸಹಿ ಅಕ್ಷರ್ ಭರಿ ಅಂತ ಕೇಳಿದ್ದಾರೆ. ಇದು ಒಂದು ಹಣ್ಣಿನ ಹೆಸರಾಗಬೇಕು. ಸೊ ಆ ಕಾರಣಕ್ಕಾಗಿ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದವನ್ನಾಗಿ ಮಾಡಲಿಕ್ಕೆ ಯಾವ ಅಕ್ಷರ ತುಂಬಬಹುದು? ಆಯ್ಕೆ ಎ ಸ, ಆಯ್ಕೆ ಬಿ ರ, ಆಯ್ಕೆ ಸಿ ರು, ಆಯ್ಕೆ ಡಿ ಶ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಸಿ ರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಇದು ಅಮೃದ್ ಅಂತ ಆಗ್ತದೆ. ಅಮೃದ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವೃಕ್ಷೋ ಸೆ ಪ್ರಾಪ್ತ ಹೋನೆ ವಾಲಿ ವಸ್ತು ನಹಿ ಹೇ ಅಂತ ಕೇಳಿದ್ದಾರೆ. ವೃಕ್ಷ ಅಂತಂದ್ರೆ ಮರ, ಇದರಿಂದ ನಮಗೆ ಯಾವ ವಸ್ತು ಸಿಗೋದಿಲ್ಲ ಅಂತ ಕೇಳಿದ್ದಾರೆ. ಆಯ್ಕೆ ಎ ಫುಲ್, ಆಯ್ಕೆ ಬಿ ಹವಾ, ಆಯ್ಕೆ ಸಿ ಆಕಾಶ, ಆಯ್ಕೆ ಡಿ ಫಲ. ಸೊ ಸರಿಯಾದ ಉತ್ತರನೇ ಇದೆ ವಿದ್ಯಾರ್ಥಿಗಳೇ. ಆಕಾಶ ಅಂತಕ್ಕಂಥದ್ದು ನಮಗೇನು ವೃಕ್ಷಗಳಿಂದ ಸಿಗೋದಿಲ್ಲ, ಬಟ್ ಫೂಲ್ ಆಗಿರ್ಬೋದು, ಹವಾ ಆಗಿರ್ಬೋದು, ಫಲ್ಗಳಾಗಿರ್ಬೋದು ಎಲ್ಲವುಗಳು ಕೂಡ ವೃಕ್ಷಗಳಿಂದನೇ ಸಿಗ್ತಾವೆ. ಪ್ರಶ್ನೆ 6, ಆಕಾಶ ಶಬ್ದಕ ಸಮಾನ ಅರ್ಥವಾಲೆ ಶಬ್ದ ಹೇ ಅಂತ ಕೇಳಿದ್ದಾರೆ. ಆಕಾಶ ಈ ಪದದ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಪದ. ಎ ತಾರೆ, ಬಿ ಚಾಂದ್, ಸಿ ಗಗನ, ಡಿ ಬಾದಲ್. ಸೊ ಆಯ್ಕೆ ಸಿ ಆಕಾಶ ಅಂದ್ರೆ ಗಗನ ಅಂತ ಆಗ್ತದೆ. ಸೊ ಗಗನ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪ್ರಸನ್ನ ಶಬ್ದಕ ಸಮಾನ ಅರ್ಥವಾಲೆ ಶಬ್ದ ಹೇ? ಎ ದುಃಖಿ, ಬಿ ಕ್ರೋಧ, ಸಿ ನಾರಾಜ, ಡಿ ಖುಷ್ ಅಂತ ಇದೆ. ಸೊ ಪ್ರಸನ್ನ ಈ ಪದಕ್ಕೆ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಶಬ್ದನೇ ಡಿ ಖುಷ್ ಅಂತ ಆಗ್ತದೆ. ಖುಷ್ ಅಂದ್ರೆ ಪ್ರಸನ್ನ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 8, ಘರ್ ಶಬ್ದಕ ಸಮಾನ ಅರ್ಥವಾಲೆ ಶಬ್ದ ಹೇ ಅಂತ ಕೇಳಿದ್ದಾರೆ. ಘರ್ ಅಂದ್ರೆ ಮನೆ. ಇದಕ್ಕೆ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಎ ಮಕಾನ, ಬಿ ಪೇಡ, ಸಿ ನದಿ, ಡಿ ಫೂಲ. ಸೊ ಘರ್ ಇದಕ್ಕೆ ಸಮಾನವಾಗಿ ಅರ್ಥ ಯಾವ್ದು ಕೊಡ್ತದಪ್ಪ ಅಂತಂದ್ರೆ ಆಯ್ಕೆ ಎ ಮಕಾನ್ ಅಂತಕ್ಕಂಥದ್ದಾಗ್ತದೆ. ಸೊ ಮಕಾನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಪೇಡ್ ಅಂದ್ರೆ ವೃಕ್ಷ ಹೇಳ್ತೀವಿ. ನದಿ ಅಂದ್ರೆ ಸರಿತನು ಕೂಡ ಹೇಳ್ತೀವಿ. ಫೂಲ್ ಅಂತಂದ್ರೆ ಪುಷ್ಪ, ಕುಸುಮ ಅಂತನೂ ಕೂಡ ಏನು ಮಾಡ್ತೀವಿ ಹೇಳ್ತೀವಿ. ಅದು ಕೂಡ ತಮಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ 9, ನಿಮ್ನ ಮೇಸೆ ಬೇಜೋಡ್ ಶಬ್ದ ಹೇ? ಬೇಜೋಡ್ ಅಂತಂದ್ರೆ ಗುಂಪಿಗೆ ಸೇರಿಲ್ಲ. ಯಾವ್ಯಾವ ಇಲ್ಲಿ ಶಬ್ದಗಳಿದಾವಪ್ಪ ಅಂದ್ರೆ ಆಯ್ಕೆ ಎ ಸೂರಜ್ ಅದ, ಆಯ್ಕೆ ಬಿ ಸೂರ್ಯ ಇದೆ, ಆಯ್ಕೆ ಸಿ ರವಿ ಅದ, ಆಯ್ಕೆ ಡಿ ಶಶಿ ಅದ. ಕೊಟ್ಟ 4 ಶಬ್ದಗಳಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಅಂತಂದ್ರೆ ಆಯ್ಕೆ ಡಿ ಶಶಿ ಅಂತಕ್ಕಂಥದ್ದಾಗ್ತದೆ. ಸೊ ಶಶಿ ಈಸ್ ದ ರೈಟ್ ಆನ್ಸರ್. ಬಟ್ ವಿದ್ಯಾರ್ಥಿಗಳೇ, ಸೂರಜ್ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ರವಿ ಆಗಿರ್ಬೋದು ಇವೆಲ್ಲವೂ ಕೂಡ ಸೂರ್ಯನಿಗೆ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಪದಗಳು. ಶಶಿ ಅಂತಂದ್ರೆ ಚಂದ್ರ, ಚಂದ್ರಮ ಅಂತ ಕರಿತೀವಿ. ಸೊ ಆಯ್ಕೆ ಡಿ ಶಶಿ ಅಂತಕ್ಕಂಥದ್ದು ಈ ಆಯ್ಕೆಗಳಲ್ಲಿ ಗುಂಪಿಗೆ ಸೇರಿಲ್ಲ. ಮುಂದಿನ ಪ್ರಶ್ನೆ 10,
अनेकता में डैश हमारे देश की विशेषता है रेखांकित शब्द का विलोम शब्द है. ಅನೇಕತಾ ಈ ಶಬ್ದ ಗೆರೆ ಎಳೆದಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಅರ್ಥ ಕೊಡ್ತಕ್ಕಂಥ ಪದ ಯಾವುದು ಅಂತ ಕೇಳಿದ್ರು. ಆಯ್ಕೆ ಎ ವಿವಿಧತಾ, ಆಯ್ಕೆ ಬಿ ಏಕತಾ, ಆಯ್ಕೆ ಸಿ ಅಸಮಾನತಾ, ಆಯ್ಕೆ ಡಿ ವೈವಿಧ್ಯತಾ ಅಂತ ಇದೆ. ಸೊ ಅನೇಕತಾ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಆಯ್ಕೆ ಬಿ ಏಕತಾ ಅಂತ ಆಗ್ತದೆ. ಸೊ ಏಕತಾ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಎಸ್ 11. दरवाजा खुला है डैश कर दो रेखांकित शब्द का विलोम शब्द है. ಇಲ್ಲಿನೂ ಕೂಡ ಖುಲಾ ಅಂತಕ್ಕಂಥ ಶಬ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇದ್ರದ್ದು ಕೂಡ ವಿರುದ್ಧಾರ್ಥಕ ವಿಲೋಮ ಶಬ್ದ ಕೇಳಿದ್ದಾರೆ. ನೀಚೆ, ಬಂದ್, ಬಾಹರ್, ಊಪರ್ ಅಂತ ಇದೆ. ಸೊ ಏನಾಗ್ತದಪ್ಪ ಅಂದ್ರೆ ದರ್ವಾಜಾ ಖುಲಾ ಹೇ ಬಾಗಿಲು ತೆರೆದಿದೆ, ಡ್ಯಾಶ್ ಮಾಡಿ ಅಂತ ಹೇಳಿದ್ದಾರೆ, ಮುಚ್ಚಿ ಅಂತ ಹೇಳ್ತೀವಲ್ಲ, ಬಂದ್ ಕರ್ದು ಬಂದ್ ಕರ್ನ ಏನಿ ಕ್ಲೋಸ್ ಕರ್ನ. ಎಸ್. ಮುಂದಿನ ಪ್ರಶ್ನೆ 12. पुराना शब्द का विलोम शब्द है ಅಂತ ಕೇಳಿದ್ದಾರೆ. ಆಯ್ಕೆ ಎ अच्छा, ಆಯ್ಕೆ ಬಿ ಬುರಾ, ಆಯ್ಕೆ ಸಿ ನಯ, ಆಯ್ಕೆ ಡಿ ಆಧುನಿಕ. ಸೊ ಪುರಾಣ ಇದಕ್ಕೆ ವಿರುದ್ಧ ಅರ್ಥ ಕೊಡ್ತಕ್ಕಂಥ ಪದ ನಯ ಅಂತ ಆಗ್ತದೆ. ಸೊ ನಯ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಮಿಲನ ಶಬ್ದ ಕಾ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ. ಮಿಲನ ಈ ಪದದ ವಿಲೋಮ ಶಬ್ದ ಯಾವುದು? ಎ ಆತ, ಬಿ ಚಡನ, ಸಿ ಜೋಡನ, ಡಿ ಬಿಛಡನ. ಸೊ ಡಿ ಬಿಛಡನ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 13. मेरा नाम राहुल है वाक्य में संज्ञा शब्द है. ಸೊ ನನ್ನ ಹೆಸರು ರಾಹುಲ್ ಇದ್ದಾನೆ, ವಾಕ್ಯದಲ್ಲಿ ಸಂಜ್ಞಾ ಅಂತಂದ್ರೆ ಎಸ್ ಯಾವುದು ನಾಮಪದ ಇದೆ ಅಂತ ಕೇಳಿದ್ದಾರೆ. ಮೇರಾ ನಾಮ್ ರಾಹುಲ್ ಹೇ. ಸೊ ಸಂಜ್ಞಾ ಅಂತಂದ್ರೆ ನಾಮಪದ ನೌನ್, ರಾಹುಲ್ ಅಂತಕ್ಕಂಥದ್ದು ನಾಮಪದ ಆಗ್ತದೆ. ವ್ಯಕ್ತಿ, ವಸ್ತು, ಸ್ಥಾನ, ಭಾವ, ಎಸ್ ಪ್ರಾಣಿ ಇವುಗಳನ್ನು ಸೂಚಿಸ್ತಕ್ಕಂಥ ಪದಗಳೇ ಸಂಜ್ಞಾ ಅಂತ ಕರಿತೀವಿ, ನಾಮಪದ ಅಂತ ಕರಿತೀವಿ. ವಿಡಿಯೋದ ಕಡೆ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ನಿಮ್ಮ ಮೆಸೆ ಬೇಜೋಡ್ ಹೇ ಇದರಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಅಂತ ಕೇಳಿದ್ದಾರೆ. ಮೇಜ್, ಬಾಗ್, ಅಮರ್, ಚಲನ ಅಂತ ಇದೆ. ಸೊ ಮೇಜು ನಾಮಪದ, ಬಾಗ್ ನಾಮಪದ, ಅಮರ ನಾಮಪದ, ಚಲನ ಅಂತಕ್ಕಂಥದ್ದು ಕ್ರಿಯಾಪದ ಇತ್ತು. ಇಟ್ ಮೀನ್ಸ್ ವರ್ಬ್ ಅದು. ಸೊ ಅದಕ್ಕಾಗಿ ಆಯ್ಕೆ ಡಿ ಚಲನ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಎಸ್ ಇದು ಗುಂಪಿಗೆ ಸೇರಿಲ್ಲ. ಸೊ ಇಲ್ಲಿ ಮಾಡೆಲ್ ಆಗಿ ನಾವು ಕ್ವಶನ್ಸ್ಗಳನ್ನ ಹಾಕಿದ್ದೀವಿ. ಇದೇ ತರನಾಗಿರ್ತಕ್ಕಂಥ ಪ್ರಶ್ನೆಗಳು ಬರಬಹುದು. ನೋಡೋಣ ಇನ್ನು ಏನು ಮಂಡಳಿಯವರು ಮಾಡೆಲ್ ಆಗಿ ಬಿಡ್ತಾರೆ, ಅದ್ರ ಮೇಲೆ ನಾವುಗಳು ಕೂಡ ಇನ್ನಷ್ಟು ಕ್ವಶನ್ ಪೇಪರ್ಗಳನ್ನ ಸೆಟ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿವರಣಾತ್ಮಕ ಪ್ರಶ್ನೆಗಳ ಮಾದರಿಗಳಲ್ಲಿ. ಲೈಕ್